ಗೆಲ್ಲಿಸಿ ಬೇಕು ಅನ್ನೋರಿಗೆ ಕೊಡಬೇಕು, ಸಾಮಾಜಿಕ ಬದ್ಧತೆ ಕಾಪಾಡೋದ್ರಲ್ಲಿ ಹಿನ್ನಡೆ ಆಗಿದೆ. ಓಕೆ ಸರ್, ಅಶ್ವಿನ್ ಸರ್ ಬರ್ತೀನಿ ಒಂದೇ ನಿಮಿಷ. ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ 125 ಕ್ಷೇತ್ರಗಳಲ್ಲಿ ಮಹಾಯುತಿ ಮೈತ್ರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 118 ಕ್ಷೇತ್ರಗಳಲ್ಲಿ ಮಹಾವಿಕಾಸ್ ಅಗಾಡಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಒಟ್ಟಾರೆಯಾಗಿ ಮಹಾರಾಷ್ಟ್ರದಲ್ಲಿ 100ರ ಆಟ ಶುರುವಾಗಿದೆ ಈಗ. ಅಂದ್ರೆ ಈಗಲೂ ಕೂಡ ಮಹಾಯುತಿ ಒಕ್ಕೂಟವೇ ಮುನ್ನಡೆಯನ್ನ ಕಾಯ್ದುಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 125 ಕ್ಷೇತ್ರಗಳಲ್ಲಿ ಮಹಾಯುತಿ ಮೈತ್ರಿ ಒಕ್ಕೂಟಕ್ಕೆ ಮುನ್ನಡೆಯಾಗಿದೆ. ಮಹಾರಾಷ್ಟ್ರ ಜಿದ್ದಾಜಿದ್ದಿನಿಂದ ಕೂಡಿರುವಂತ ಒಂದು ರಾಜ್ಯ, ಒಂದು ಎಲೆಕ್ಷನ್. ಹಾಗಾಗಿ ಈ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣಿದೆ. ಈಗ 100ರ ಆಟ ಶುರುವಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಹಾಯುತಿ ಒಕ್ಕೂಟ 125 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಂದ್ರೆ ಈಗಲೂ ಕೂಡ ಮಹಾವಿಕಾಸ್ ಅಗಾಡಿ ಒಕ್ಕೂಟ ಹಿನ್ನಡೆಯನ್ನೇ ಅನುಭವಿಸ್ತಾ ಇದೆ. ಸರ್, ಮಹಾರಾಷ್ಟ್ರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಮೊದಲಿನಿಂದಲೂ ಕೂಡ ಟ್ರೆಂಡ್ ಅದು ಬಿಜೆಪಿಯ ಕಡೆಗೆ ಇದೆ ಅಥವಾ ಮಹಾಯುತಿ ಒಕ್ಕೂಟದ ಕಡೆಗೆ ಇದೆ, ಏನ್ ಹೇಳ್ತೀರಿ? ನಮ್ಮ ವಿಜಯಲ್ಲಿ 100ಕ್ಕೆ 100ರಷ್ಟು ಸತ್ಯ. ಯಾಕಂದ್ರೆ ನಾವು ಅಲ್ಲಿರುವಂತಹ ಏನು ಲೋಕಲ್ ಇಶ್ಯೂಗಳಿದೆ, ಏನು ಮರಾಠ ಜನರ ಏನು ಒಂದು ಹಕ್ಕಿಗಾಗಿ, ಅವರ ಒಂದು ದೇಹೋದ್ದೇಶಕ್ಕಾಗಿ ನಾವು ಈ ಚುನಾವಣೆಯನ್ನ ಕಂಟೆಸ್ಟ್ ಮಾಡಿದೀವಿ. ಅದನ್ನ ಇಟ್ಕೊಂಡು ಕಂಟೆಸ್ಟ್ ಮಾಡಿದೀವಿ. ಸೊ ಅಲ್ಲಿಯ ಜನ ನಮ್ಗೆ ಬೆಂಬಲ ಕೊಡ್ತಾರೆ. ಮತ್ತೆ ಬಹಳ ಅಭೂತಪೂರ್ವವಾದಂತಹ ಗೆಲುವಿನೊಂದಿಗೆ ನಾವು ಮಹಾರಾಷ್ಟ್ರವನ್ನ ನಮ್ಮ ತೆಕ್ಕೆಗೆ ವಾಪಸ್ ತಗೊಳ್ತಾ ಇದ್ದೀವಿ. ಓಕೆ.